ಮೈಸೂರಿನ ಚುನಾವಣಾ ಕಣ ರಂಗೇರಿದೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಮೈಸೂರು ಚಾಮರಾಜನಗರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಕೊಂಡಿದ್ರೆ, ಈ ಕಡೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸಿಎಂಗೆ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ. ಏನದು ಮಾಸ್ಟರ್ ಸ್ಟ್ರೋಕ್ ಗೊತ್ತಾ? ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಸಿಎಂಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗುರುಪಾದ ಸ್ವಾಮಿ ಬಿಜೆಪಿ ತೆಕ್ಕೆಗೆ ಬರ್ತಿದ್ದಾರೆ. ಮುಖ್ಯಮಂತ್ರಿಗಳ ಪರಮಾಪ್ತ 45 ವರ್ಷ ಕಾಂಗ್ರೆಸ್ನಲ್ಲಿದ್ದಂಥ ಗುರುಪಾದಪ್ಪ ವರುಣ ಕ್ಷೇತ್ರದಲ್ಲಿ ಆಪರೇಷನ್ ಮಾಡಿದ ರಾಜ್ಯಾಧ್ಯಕ್ಷ. ಕಾಂಗ್ರೆಸ್ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಮಾಡಿದ್ದಾರೆ ವಿಜಯೇಂದ್ರ. ಆ ಆಪರೇಷನ್ಗೆ ಪ್ರತಿಯಾಗಿ ವೀರಶೈವ ಲಿಂಗಾಯತ ಸಮುದಾಯದ ಗುರುಪಾದ ಸ್ವಾಮಿ ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ. ಕಾಂಗ್ರೆಸ್ ಅನ್ನು ತೊರೆತಾರೆ. ಸಿಎಂ ಅವರ ಪರಮಾಪ್ತರಾಗಿದ್ರು. 45 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿದ್ರು. ಇವತ್ತು ಸಂಜೆ ಅವರು ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ. ಮೈಸೂರಿನಲ್ಲಿ ಸಂಜೆ 4 ಗಂಟೆಗೆ ವಿಶೇಷ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಗುರುಪಾದಪ್ಪ ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ. ಕಾಂಗ್ರೆಸ್ಗೊಂದು ಬಿಗ್ ಸ್ಟ್ರೋಕ್ ಇದು. ಕಾಂಗ್ರೆಸ್ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ರು ಯಾವುದ್ಯಾವುದೇ ರೀತಿಯಲ್ಲಿ ಮತಗಳನ್ನು ಸೆಳೆಯೋದಕ್ಕೆ. ಆದರೆ ಬಿಜೆಪಿಯವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಿಗೆ ಗಾಳ ಹಾಕಿದ್ದಾರೆ. ಅದು ಮುಖ್ಯಮಂತ್ರಿಗಳ ಪರಮಾಪ್ತನಿಗೆ ಗಾಳ ಹಾಕಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ಒಂದಿಷ್ಟು ನಡೆಗಳನ್ನು ತಿಳಿಯೋ ಪ್ರಯತ್ನ, ಮತಗಳನ್ನು ಸೆಳೆಯೋ ಪ್ರಯತ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಮಾಡ್ತಿದ್ದಾರೆ. ನಾನು ಸ್ಥಾನಮಾನ ಕೊಡಲಿಲ್ಲ ಅಂತ ನಾನು ಬದಲಾವಣೆ ಆಗಿಲ್ಲ. ಸ್ಥಾನಮಾನಗಳನ್ನ ಸಿಗುತ್ತೆ ಅಂತ ನಾನು ಬಿ ಜೆ ಪಿಗೆ ಹೋಗ್ತಾ ಇಲ್ಲ. ಮನಪೂರ್ವಕವಾಗಿ ಬಿ ಜೆ ಪಿ ಪಕ್ಷಕ್ಕೆ ಹೋಗ್ಬೇಕು, ಬಿ ಜೆ ಪಿಲಿ ಕೆಲಸ ಮಾಡಬೇಕು, ಮೋದಿಯವರು ಪ್ರಧಾನಿಯಾಗಬೇಕು, ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರ ಜೊತೆ ಇರಬೇಕು, ನಾನು ಹಳ್ಳಿ ಸೇವೆ ಮಾಡಬೇಕು ಅಂತೇಳಿ ನಾನು